ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು ಭೂಮಿಕಾ? ಹಳೆದೆಲ್ಲ ನೆನಪಾಯ್ತಾ? ಅಥವಾ ಮತ್ತೆ ಅದೇ ಟಾಪಿಕ್ ಶುರು ಮಾಡ್ತಾರೆ ಅಂತ ಭಯ ಆಗಿ ಬಂದ್ಬಿಟ್ರ? ಇಲ್ಲ, ಹಾಗೇನಿಲ್ಲ. ಅಜ್ಜಿಗೆ ವಯಸ್ಸಾಗಿದೆ. ಅವರ ವಿಷಯ ಎತ್ತಿದಕ್ಕೆ ನಮ್ಗೆ ಯಾವ ಬೇಜಾರು ಇಲ್ಲ. ಅವರು ಅವ್ರ ಸಮಾಧಾನಕ್ಕೆ ಅವ್ರ ಸಂತೋಷಕ್ಕೆ ಏನೋ ಹೇಳ್ಕೊಳ್ತಿದ್ದಾರೆ. ಆದರೆ ಅದರಿಂದ ಮಕ್ಕಳಿಗೆ ಸತ್ಯ ಗೊತ್ತಾದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದೆ. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗೋಣ. ಸತ್ಯ ನೀವು ಹೇಳೋದು. ಹಿಂದೆ ನಡೆದಿದ್ದೆಲ್ಲ ಮಕ್ಳು ಗೊತ್ತಾದ್ರೆ ಬಹಳ ಕಷ್ಟ ಆಗುತ್ತೆ. ಈಗಿನ ಕಾಲದ ಮಕ್ಕಳು ಬೇರೆ ಬಹಳ ಫಾಸ್ಟ್ ಇರ್ತಾರೆ. ಸರಿ, ಆದಷ್ಟು ಬೇಗ ಹೊರಟ್ಬಿಡೋಣ. ಪಪ್ಪ, ನನ್ಗೊಂದು ಡೌಟ್. ಏನ್ ಪುಟ? ಪಪ್ಪ, ಅದು ಅವತ್ತು ನೀವು ವಟಾರದಲ್ಲಿ ಟೆರೆಸ್ ಮೇಲೆ ಕೂರಿಸ್ಕೊಂಡು ಒಂದ್ ರಾಜ್ಕುಮಾರ ಕತೆ ಹೇಳಿದ್ರಲ್ಲ, ಮುತ್ತಜ್ಜಿ ಹೇಳಿದ ಕತೆ ಮತ್ತೆ ನೀವ್ ಹೇಳಿದ ಕತೆ ಒಂದೇ ತರ ಇಲ್ವಾ? ಇಲ್ಲ ಪುಟಿ, ಅದು ಕತೆ ಅಂದ್ಮೇಲೆ ಎಲ್ಲ ಕತೆನೂ ಒಂದೇ ತರ ಇರುತ್ತಲ್ಲ. ನೋವು, ಕಷ್ಟ, ಸಂಕಟ, ಒದ್ದಾಟ. ಹಾಗಾಗಿ ನಿನ್ಗೆ ಎರಡು ಒಂದೇ ಅಂತ ಅನ್ಸಿದೆ ಅಷ್ಟೆ. ಪಪ್ಪ, ನನಗಂತೂ ಆ ಮುತ್ತಜ್ಜಿ ಹೇಳಿದ ಕತೆ ಕೇಳಿ ನೀವೇ ರಾಜ್ಕುಮಾರ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ರಾಜ್ಕುಮಾರನ್ಗೆ ಇಬ್ರು ಮಕ್ಳು ಇರ್ತಾರೆ. ಒಂದ್ ಮಗು ಕಳ್ದೋಗಿರುತ್ತೆ, ಇನ್ನೊಂದ್ ಮಗು ದೂರ ಆಗಿರುತ್ತೆ. ಆಗ ರಾಜ್ಕುಮಾರ ಕಷ್ಟ ಪಡುವಾಗ ಕಳ್ದೋಗಿರೋ ಮಗು ಸಿಗುತ್ತೆ. ಹೆಂಗೆ ನಾನ್ ನಿಮಗ್ ಸಿಕ್ದಾಗೆ. ನಿಜ ಹೇಳಿ ಪಪ್ಪ, ಆ ರಾಜ್ಕುಮಾರ ನೀವೇ ತಾನೆ? ಅದು ನಿಮ್ದೇ ಕತೆ ತಾನೆ? ಇಲ್ಲ ಪುಟ್ಟಿ, ಅದೇನ್ ಗೊತ್ತಾ, ನಾನು ಚಿಕ್ಕವನಾಗಿದ್ದಾಗ ಅಜ್ಜಿ ನನ್ಗೆ ಇದೇ ಕತೆ ಹೇಳಿದ್ರು. ನಂಗೆ ನೆನಪಿತ್ತಲ್ಲ, ನಾನು ಅದೇ ಕತೆ ನಿನ್ಗೆ ಹೇಳಿದೆ ಅಷ್ಟೇನೆ. ಹಾಗಾಗಿ ನಿಂಗೆ ಒಂದೇ ಅನಿಸ್ತಾ ಇದೆ. ರಾಜ್ಕುಮಾರನ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಪುಟ್ಟ. ಹೌದಾ ಪಪ್ಪ? ಆದ್ರೂ ಕೊನೆಗೆ ಹ್ಯಾಪಿ ಎಂಡಿಂಗ್ ಆದ್ರೆ ಚೆನ್ನಾಗಿರತ್ತಲ್ವಾ ಪಪ್ಪ? ಪಾಪ ರಾಜ್ಕುಮಾರ, ಅವನ್ಗ ಆ ಥರ ಆಗ್ಬಾರ್ದು. ಎಲ್ಲರಿದ್ದು ಅವನ್ ಮಾತ್ರ ಪಾಪ ಒಂಟಿಯಾಗಿದ್ದಾನೆ. ಪಾಪ ಅಲ್ವಾ?
ಆ ರಾಜ್ಕುಮಾರ್ ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು ಪಪ್ಪ. ನಾನು ಆ ದೇವ್ರ ಹತ್ರ ಬೇಡ್ಕೊಂತೀನಿ. ಸರಿ ಬಾ. ಏಯ್ ಬಂದ್ರು ಇಲ್ಲಿ. ಬಾಸ್ನ ಇಂಪ್ರೆಸ್ ಮಾಡಬೇಕು ಅಂದ್ರೆ ಮೊದಲು ಪ್ರಿಪ್ರೇಷನ್ ಆಗ್ಬೇಕು ಕಣ್ರ. ಬಾಸು ಹೇಗೆ ಏನು ಎತ್ತ ಅಂತ ತಿಳ್ಕೋಬೇಕು. ಅದಕ್ಕೆ ನನ್ನ ಹತ್ರ ಸೂಪರ್ ಐಡಿಯಾ ಐತೆ. ಬಾಸ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನೆಲ್ಲ ಜಾಲಾಡ್ಬೇಡ. ಅವ್ರಿಗೇನು ಇಷ್ಟ, ಅವ್ರಿಗೇನು ಕಷ್ಟ, ಅವ್ರ ಕ್ಯಾರೆಕ್ಟರ್ ಏನಂತ ತಿಳ್ಕೊಳ್ಳೋಣ. ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಆಮೇಲೆ ನಮ್ಮ ಕೆಲಸ ಸಿಕ್ತಾಗೇನೆ. ಏನಂತೀರಾ? ಹೂಕಣ, ಇದು ಸೂಪರ್ ಐಡಿಯಾ. ಇದು ಪಕ್ಕ ವರ್ಕ್ ಆಗುತ್ತೆ. ಸರ್ಚ್ ಮಾಡಿ ಬೇಗ ಸರ್ಚ್ ಮಾಡು. ಇವರ ಜೈ ದಿವಾನ್ ಅಂದರೆ ಜೈದೇ ದಿವಾನ್ ಸರ್ ಇಷ್ಟು ಚಿಕ್ಕವರ? ಏಯ್ ಅವ್ರು ಹೇಗಿದ್ರೆ ನಮಗೇನ್ರು, ನಮ್ಮ ಕೆಲಸ ಸಿಗೋದು ಇಂಪಾರ್ಟೆಂಟು. ಹಾಂ, ಕರೆಕ್ಟ್. ಏ ಜೈದೇ ದಿವಾನ್ ಸರ್ ಬಂದರು ಕೊಡ. ಗುಡ್ ಮಾರ್ನಿಂಗ್. ಪ್ಲೀಸ್ have a seat. Give me your profile. ಸಾರಿ, ನಿಮ್ಮ ಪ್ರೊಫೈಲ್ದಲ್ಲಿ ಬರೀ ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಕಾಣಿಸ್ತಾ ಇದೆ, ಬಟ್ ಸ್ಕಿಲ್ ಅನ್ನೋದು ಕಾಣಿಸ್ತಾನೆ ಇಲ್ಲ. ಬಿಗ್ ಝೀರೋ. ಇದು AI ಕಾಲ. ಮೋರ್ ದೆನ್ ಯುವರ್ ಎಕ್ಸ್ಪೀರಿಯನ್ಸ್, ಮೋರ್ ದೆನ್ ಯುವರ್ ಕ್ವಾಲಿಫಿಕೇಶನ್, ಸ್ಕಿಲ್ಲು ತುಂಬ ಇಂಪಾರ್ಟೆಂಟು. ಟ್ಯಾಲೆಂಟ್ ಇಂಪಾರ್ಟೆಂಟು. ಹಿಂದೆ ಏನು ಕಡ್ದು ಗುಡ್ಡೆ ಹಾಕಿದ್ದೀರಾ ಅನ್ನೋದು ಮ್ಯಾಟ್ರ್ ಆಗಲ್ಲ, ಮುಂದೆ ಏನು ಕಡ್ದು ಗುಡ್ಡೆ ಹಾಕ್ತೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಇದನ್ನು ಹೇಳಲೇಬೇಕು. ನೀವು ಇಷ್ಟು ವರ್ಷ ಬರೀ ನಿಮ್ಮ ರೋಟೀನ್ ಕೆಲಸಗಳನ್ನೇ ಮಾಡ್ಕೊಬಂದಿದ್ದೀರಾ. ಜಸ್ಟ್ ನಿಮ್ಮ ಕೆಲಸ ಮಾತ್ರ ಮಾಡಿದ್ದೀರಾ, ಬಟ್ ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ಲ. ನನಗೆ ಬೇಕಾಗಿರೋದು ಎಂಪ್ಲಾಯೀಸ್, ಮೆಕ್ಯಾನಿಕಲ್ ಆಗಿ ವರ್ಕ್ ಮಾಡೋ ರೋಬೋಗಳಲ್ಲ. ನೀವು ಮಾಡೋ ಕೆಲಸನ ನಾನು AI ಹತ್ರನೇ ಮಾಡಿಸ್ತೀನಿ. ಸೊ ನೀವ್ಯಾಕೆ ಬೇಕು ನನಗೆ? ನಾನು ಯಾಕೆ ನಿಮ್ಮನ್ನ ಹೈಯರ್ ಮಾಡಬೇಕು? ನಾಟ್ ರಿಕ್ವೈರ್ಡ್. So you can go now.